ಇನ್ನು ಈ ವಿಚಾರದಲ್ಲಿ ಆರ್ಥಿಕ ತಜ್ಞರು ಕೂಡ ಹೇಳಿದ್ದಾರೆ ಸ್ಪಷ್ಟವಾಗಿ ಏನಿದೆ ಲೆಕ್ಕಾಚಾರ ಯಾವ ರೀತಿಯಾಗಿ ಅನ್ನುವಂಥದ್ದು. ನಿರ್ಮಲಾ ಸೀತಾರಾಮನ್ ಮಂಡಿಸಿದಂತ ಬಜೆಟ್ ನಲ್ಲಿ ಟ್ಯಾಕ್ಸ್ ಬಂಪರ್ ಏನ್ ಕೊಟ್ಟಿದ್ದಾರೆ. 12 ಲಕ್ಷದವರೆಗೂ ಕೂಡ ತೆರಿಗೆ ವಿನಾಯಿತಿ ಇದೆ. ಹೊಸ ಪದ್ಧತಿಯಲ್ಲಿ ಹೇಗಿದೆ ಟ್ಯಾಕ್ಸ್ ವಿಂಗಡಣೆ ಅನ್ನುವಂಥದ್ದನ್ನ ಖ್ಯಾತ ಆರ್ಥಿಕ ತಜ್ಞರಾದಂಥ ವಿಜಯ ರಾಜೇಶ್ ಅವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿ ಅದರ ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ಹೇಗೆ ಯಾವ ರೀತಿಯಾಗಿ ಲೆಕ್ಕಾಚಾರ ಇರುತ್ತೆ ಇನ್ ಡೀಟೇಲ್ ಆಗಿ ಅವರು ಮಾತನಾಡ್ತಾರೆ. ತೋರಿಸ್ತೀವಿ ನಿಮಗೆ. ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂತ ಈ ಬಜೆಟ್ ಬಗ್ಗೆ ಕೇಳಿಸ್ಕೊಳ್ಳಿ. ಈ ಬಾರಿಯ ಬಜೆಟ್ ಅಲ್ಲಿ ಟ್ಯಾಕ್ಸ್ ಸ್ಲ್ಯಾಬ್ಸ್ನ ಇನ್ಕ್ರೀಸ್ ಮಾಡಿದ್ದಾರೆ ಮತ್ತು ಒಂದು ನಿಗದಿತ ಮೊತ್ತದ ಒಳಗಡೆ ಆದಾಯ ಇದ್ದರೆ ತೆರಿಗೆ ವಿನಾಯಿತಿ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಈ ಮುಂಚೆ ಹಿಂದಿನ ವರ್ಷ ನಮ್ಮ ಆದಾಯ ಅಥವಾ ನಿಮ್ಮ ಆದಾಯ ಕೇವಲ 7 ಲಕ್ಷ ರೂಪಾಯಿ ಒಳಗಡೆ ಇದ್ದರೆ ಅದಕ್ಕೆ 1 ರೂಪಾಯಿ ಟ್ಯಾಕ್ಸ್ ಬರ್ತಾ ಇದ್ದಿಲ್ಲ. ಈ ಸಾಲಿಗೆ ಅಂದರೆ ಮುಂಬರುವ 25-26ನೇ ವರ್ಷಕ್ಕೆ ನಿಮ್ಮ ಆದಾಯ 12 ಲಕ್ಷ ರೂಪಾಯಿ ಇದ್ದರೆ ನೀವು 1 ರೂಪಾಯಿನೂ ಟ್ಯಾಕ್ಸ್ ಕಟ್ಟೋದಿಲ್ಲ. ಇನ್ನು ಸಂಬಳದಾರರಿಗೆ 75,000 ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇದೆ. ಅಂದರೆ ಒಬ್ಬ ಸಂಬಳದಾರ ಆದಾಯ ಒಟ್ಟು ಸಂಬಳ ವಾರ್ಷಿಕ ಸಂಬಳ 12,75,000 ಇದ್ದರೆ ಅವ್ರಿಗೆ 1 ರೂಪಾಯಿನೂ ಟ್ಯಾಕ್ಸ್ ಬರೋದಿಲ್ಲ. ಅದೇ ರೀತಿ ವ್ಯಾಪಾರಿಗಳು ತಮ್ಮ ವಹಿವಾಟಿನ ಮೇಲೆ ಏನು ಪ್ರಾಫಿಟ್ ಡಿಕ್ಲೇರ್ ಮಾಡ್ತಾರೆ, ಉದಾಹರಣೆಗೆ ಒಬ್ಬ ವ್ಯಾಪಾರಿಗೆ 1 ಕೋಟಿ ಟರ್ನ್ ಓವರ್ ಇದೆ ಅಂತಂದರೆ ಅವರು 8% ಮಿನಿಮಮ್ ಡಿಕ್ಲೇರ್ ಮಾಡಬೇಕಾಗತ್ತೆ. 8 ಲಕ್ಷ ರೂಪಾಯಿ ಪ್ರಾಫಿಟ್ ಡಿಕ್ಲೇರ್ ಮಾಡಿದ್ರೆ ಅವರಿಗೆ 1 ರೂಪಾಯಿನೂ ಟ್ಯಾಕ್ಸ್ ಬರೋದಿಲ್ಲ. ಸಂಬಳದಾರರಿರ್ಬೋದು ಅಥವಾ ವ್ಯಾಪಾರಸ್ಥರಿರ್ಬೋದು, ಅವರ ಡಿಕ್ಲೇರ್ಡ್ ಪ್ರಾಫಿಟ್ ಅಥವಾ ಇನ್ಕಮ್ಮು 12 ಲಕ್ಷದ ಒಳಗಡೆ ಇದ್ದರೆ ಅವರು 1 ರೂಪಾಯಿನೂ ಟ್ಯಾಕ್ಸ್ ಕಟ್ಟೋದಿಲ್ಲ. ಇನ್ನು ಗೊಂದಲ ಬರೋದೆಲ್ಲಿಪ್ಪ ಅಂತಂದರೆ, ನನ್ನ ಆದಾಯ 15 ಲಕ್ಷ ರೂಪಾಯಿ ಇದೆ, 12 ಲಕ್ಷಕ್ಕೆ ಟ್ಯಾಕ್ಸ್ ಇಲ್ಲ, ಹಾಗಾಗಿ ನಾನು 3 ಲಕ್ಷಕ್ಕೆ ಟ್ಯಾಕ್ಸ್ ಕಟ್ತೀನಿ ಅಂತಂದರೆ ನಿಮ್ಮ ಗ್ರಹಿಕೆ ತಪ್ಪು. ಯಾಕೆ ಅಂತಂದರೆ ಇನ್ಕಮ್ ಟ್ಯಾಕ್ಸ್ನಲ್ಲಿ ನಾವು ಸ್ಲ್ಯಾಬ್ಸ್ನ ಶುರು ಮಾಡೋದು ಹಿಂದಿನ ವರ್ಷದಲ್ಲಿ 3 ಲಕ್ಷ ಆದಾಯಕ್ಕೆ ತೆರಿಗೆ ಇದ್ದಿಲ್ಲ, ಅದರ ಮೇಲ್ಪಟ್ಟು ಆದಾಯಕ್ಕೆ ತೆರಿಗೆ ಇತ್ತು. ಮುಂಬರುವ ವರ್ಷಕ್ಕೆ 4 ಲಕ್ಷಕ್ಕೆ ಟ್ಯಾಕ್ಸ್ ಇಲ್ಲ, ಅದರ ಮೇಲ್ಪಟ್ಟು ಆದಾಯಕ್ಕೆ ತೆರಿಗೆ ಇರುತ್ತೆ. ಅದು ಸ್ತರಗಳು ಹೇಗಿದೆ ಅಂತಂದರೆ 4 ಲಕ್ಷ ಆದಾಯದವರೆಗೂ 0 ಟ್ಯಾಕ್ಸ್, 4 ಲಕ್ಷದಿಂದ 8 ಲಕ್ಷಕ್ಕೆ 5%, 8 ಲಕ್ಷದಿಂದ 12 ಲಕ್ಷಕ್ಕೆ 10%, 12 ಲಕ್ಷದಿಂದ 16 ಲಕ್ಷಕ್ಕೆ 15%, 16 ಲಕ್ಷದಿಂದ 20 ಲಕ್ಷಕ್ಕೆ 20%, 20 ಲಕ್ಷದಿಂದ 24 ಲಕ್ಷಕ್ಕೆ 25%, 24 ಲಕ್ಷ ಮೇಲ್ಪಟ್ಟು ಆದಾಯಕ್ಕೆ 30% ಟ್ಯಾಕ್ಸ್ ಆಗುತ್ತೆ. ಈ ಮುಂಚೆ 15 ಲಕ್ಷ ಮೇಲ್ಪಟ್ಟು ಆದಾಯಕ್ಕೆ 30% ಟ್ಯಾಕ್ಸ್ ಇತ್ತು. ಅಂತಂದರೆ ನಿಮ್ಮ ಆದಾಯ 25 ಲಕ್ಷ ಇದ್ದಾಗ ನಾವು ಅದನ್ನು ಡಿವೈಡ್ ಮಾಡ್ತಾ ಹೋಗ್ತೀವಿ. ಮೊದಲನೇ ಕಂಡೀಷನ್ ಏನಪ್ಪ ಅಂತಂದರೆ 12 ಲಕ್ಷಕ್ಕಿಂತ ಜಾಸ್ತಿ ಇರಬೇಕು. ಜಾಸ್ತಿ ಇದ್ದಾಗ ನಿಮ್ಮ ಆದಾಯದ ಮೊತ್ತವನ್ನು ಹಂಚ್ತಾ ಹೋಗ್ತೀವಿ. ಮೊದಲ 4 ಲಕ್ಷಕ್ಕೆ ತೆರಿಗೆ ಇಲ್ಲ, 4 ಲಕ್ಷದಿಂದ 8 ಲಕ್ಷಕ್ಕೆ 5% ಅಂತಂದರೆ ಆ 4 ಲಕ್ಷಕ್ಕೆ 5% ಅಂತಂದರೆ ನಿಮಗೆ 20,000 ಬರುತ್ತೆ. ಇನ್ನು 8 ಲಕ್ಷ ಮೇಲ್ಪಟ್ಟು 12 ಲಕ್ಷಕ್ಕೆ ನಾವು 10% ಆಗ್ತೀವಿ. ಅಂದರೆ ಆ ಡಿಫರೆನ್ಸ್ ಬಂದುಬಿಟ್ಟು 4 ಲಕ್ಷ, ಅದಕ್ಕೆ 10% 40%. ಹಾಗಾಗಿ ನಿಮ್ಮ ಆದಾಯ 12 ಲಕ್ಷಕ್ಕೆ ಮೇಲೆ ಹೋದಾಗ, ಉದಾಹರಣೆಗೆ 15 ಲಕ್ಷ ಅಂತ ತೆಗೆದುಕೊಂಡ್ವಿ, 15 ಲಕ್ಷ ಇದ್ದಾಗ 12 ಕಳೆದು 3 ಲಕ್ಷಕ್ಕೆ ಟ್ಯಾಕ್ಸ್ ಅಲ್ಲ, 15 ಲಕ್ಷ ಇದ್ದಾಗ 4 ಲಕ್ಷದ ಮೇಲ್ಪಟ್ಟು ಆದಾಯಕ್ಕೆ 15 ಲಕ್ಷದವರೆಗೂ ತೆರಿಗೆ ಬರುತ್ತದೆ. ಸೊ ಇದರಲ್ಲಿ ಬರೀ ಸಂಬಳದಾರರು ಅಷ್ಟೇ ಅಲ್ಲ, ನೀವೊಂದೇನೋ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನಿಮ್ಮ ಪ್ರಾಫಿಟ್ ನಿಮಗೆ 12 ಲಕ್ಷ ಇದೆ ಅಂತಂದ್ರೆ ನೀವು ಕೂಡ ಇದಕ್ಕೆ ಜಾಯ್ನ್ ಆಗ್ತೀರಾ. ಬರೀ ಸಂಬಳ ತಗೊಳ್ಳಿರೋರು ಮಾತ್ರ ಅಲ್ಲ, ಪ್ರಾಫಿಟ್ ಇರುವಂಥವ್ರು ಕೂಡ. ನಂದು 1 ಕೋಟಿ ಟರ್ನ್ ಓವರ್ ಇದೆ ಸರ್ ಬಿಸ್ನೆಸ್ ಅಲ್ಲಿ ಅಂತಂದಾಗ ನಿಮ್ಗೆ ಪ್ರಾಫಿಟ್ ಎಷ್ಟು? ಅದು 12 ಲಕ್ಷದ ಒಳಗಡೆಗಿದೆಯಾ, ನಿಮಗೆ ತೆರಿಗೆ ಇಲ್ಲ. ಪ್ರಾಫಿಟ್ ಅದನ್ನೇ ಹೇಳ್ತಾ ಇದ್ದಿದ್ದು, ಪ್ರಾಫಿಟ್ ಸಂಬಳ ಎಲ್ಲವೂ ಕೂಡ ಅಷ್ಟೇ 12 ಲಕ್ಷ ಮೀರೋ ಹಾಗಿಲ್ಲ. ಅದನ್ನ ಮೀರಿದ್ರೆ ಮಾತ್ರ ನಿಮಗೆ ಈ ಸ್ಲ್ಯಾಬ್ಗಳು ಅನ್ವಯವಾಗತ್ತೆ. ಸೊ ಹಾಗಾಗಿ ಈಗ ಕಾಸು ಉಳಿತಾ ಇದೆಯಲ್ಲ, ನೀವು ಕಾಸಿದ್ರೆ ಕೈಲಾಸ ಅಂತ ಹೇಳ್ತಾ ಇದ್ದೀರಾ. ಸೆಲೆಕ್ಟ್ ನಿಮ್ದು, ಕೈಲಾಸ ಆದ್ರೂ ನೋಡಿ, ವೈಕುಂಠ ಆದ್ರೂ ನೋಡಿ, ಇಲ್ಲ ಭೂಮಿಯಲ್ಲೇ ಇದ್ಕೊಂಡು ಆರಾಮಾಗಿ ನಾನು ನೋಡ್ತೀನಿ ಎಲ್ಲವೂ ಕೂಡ ಅನ್ನೋದಾದ್ರೆ ನೋಡಿ. ಯಾಕಂದ್ರೆ ನಾವಿರೋ ಜಾಗವೇ ಸ್ವರ್ಗ, ನಾವಿರೋ ಜಾಗವೇ ಕೈಲಾಸ, ನಾವಿರೋ ಜಾಗವೇ ವೈಕುಂಠ. ಅದು ಹೇಗಿರ್ತೀವಿ ಅನ್ನೋದ್ರ ಮೇಲಿರುತ್ತೆ. ಕಾಸಂತೂ ಉಳಿತಾಯ ಮಾಡಿ ಕೊಟ್ಟಿದ್ದಾರೆ.